ಶ್ರೀಗುರುಭ್ಯೋ ನಮಃ. ವಿಘ್ನೇಶ್ವರಾಯ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ಪೂಜಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಹಾ. ಇವತ್ತು ಮಾಘ ಮಾಸದಲ್ಲಿ ಬರ್ತಕ್ಕಂತಹ ಶ್ರೀ ಪಂಚಮಿಯ ಬಗ್ಗೆ ತಿಳಿಯೋಣ. ಭಗವಂತ ಭಗವದ್ಗೀತೆಯಲ್ಲಿ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ ಎಂಬುದಾಗಿ ಹೇಳಿದ್ದಾನೆ. ಅಂದರೆ ಮಾಸಗಳಲ್ಲಿ ಮಾರ್ಗಶಿರ ಮಾಸವಾಗಿಯೂ ಅದೇ ರೀತಿಯಲ್ಲಿ ಋತುಗಳಲ್ಲಿ ವಸಂತ ಋತುವಾಗಿಯೂ ನಾನಿದ್ದೇನೆ ಎಂಬುದಾಗಿ ಹೇಳಿ, ಆದ್ದರಿಂದ ಈ ವಸಂತ ಋತುವಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯ ಅಂತಕ್ಕಂಥದ್ದು ಇರುವಂಥದ್ದಾಗಿದೆ. ಅದರಲ್ಲೂ ಮಾಘ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಗೆ ದೀಪ ಜ್ಯೋತಿ ಬೆಳಗುವುದಕ್ಕೆ ಏನು ವಿಶೇಷವಾದಂತಹ ಪ್ರಾಶಸ್ತ್ಯವಿದ್ದರೆ, ಮಾಘ ಸ್ನಾನಕ್ಕೆ ಈ ತಿಂಗಳಲ್ಲಿ ಪ್ರಾಶಸ್ತ್ಯ ಇದೆ. ಏನೇ ಇರಲಿ, ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು, ಪಂಚಮಿ ಅಂದರೆ 5ನೇ ದಿವಸ ಯಾವ ಸರಸ್ವತಿ ಪೂಜೆಯನ್ನು ಆಚರಿಸ್ತಾರೆ. ಇದನ್ನು ಉತ್ತರ ಇಂಡಿಯಾದಲ್ಲಿ ಬಸಂತ ಪಂಚಮಿ, ವಸಂತ ಪಂಚಮಿ, ನೀಲಪಾರ್ವತಿ ಪಂಚಮಿ ಹೀಗೆಲ್ಲ ಕರೀತಾರೆ. ದಕ್ಷಿಣ ಇಂಡಿಯಾದಲ್ಲಿ ಶ್ರೀ ಪಂಚಮಿ ಎಂಬುದಾಗಿ ಹೇಳಿ ಇಲ್ಲಿ ವಿಶೇಷವಾಗಿ ನಾವು ಕರಿತೇವೆ. ಏನು ಇದರ ವಿಶೇಷ ಎಂಬುದಾಗಿ ಹೇಳಿದರೆ, ಏನು ಬ್ರಹ್ಮದೇವರಾದರೂ ಸೃಷ್ಟಿಯನ್ನು ಮಾಡ್ತಾರಂತೆ. ಸೃಷ್ಟಿಯನ್ನು ಮಾಡಿದ ಮೇಲೆ ಯಾಕೆ ಅವರಿಗೆ ಅಷ್ಟು ಸಂತೃಪ್ತಿ ಸಿಗೋದಿಲ್ಲ. ಆಗ ಅವರು ತಮ್ಮ ಕಮ್ಮಂಡಲ ಜಲದಿಂದ ನೀರನ್ನು ಪ್ರೋಕ್ಷಣೆ ಮಾಡಿಬಿಡ್ತಾರೆ. ಆ ಪ್ರೋಕ್ಷಣೆ ಮಾಡೋಂಥ ಸಂದರ್ಭದಲ್ಲಿ ಆಗ ಒಂದು ಕೈಯಲ್ಲಿ ಅಕ್ಷಮಾಲೆಯನ್ನು, ಇನ್ನೊಂದು ಕೈಯಲ್ಲಿ ಪುಸ್ತಕವನ್ನು, ಮತ್ತೆರಡು ಕೈಗಳಲ್ಲಿ ವೀಣೆಯನ್ನು ಧರಿಸಿದವಳಾಗಿ ಮಾತೆ ಶಾರದಾದೇವಿ ತಾನು ಪ್ರಕಟಗೊಳ್ತಾಳೆ ಎಂಬುದಾಗಿ ಹೇಳಿ, ಆಗ ವಾಣಿ ಶಕ್ತಿ ಅಂತಕ್ಕಂಥದ್ದು ಜಡಚೇತನಗಳಿಗೆ ದೊರೆಯುವಂಥದ್ದಾಯಿತು. ಆಕೆಯಾದರೂ ಬ್ರಹ್ಮನ ಸೃಜನ ಶಕ್ತಿಯಾಗಿ ತಾನು ಪ್ರಕಟಗೊಳ್ಳುವಂಥಳಾಗ್ತಾಳೆ ಎಂಬುದಾಗಿ ಹೇಳಿ. ಸೊ ಆದ್ದರಿಂದ ಆ ದಿವಸವನ್ನು, ಯಾವ ದಿವಸ ಯಾವ ಸರಸ್ವತಿ ತಾನು ಪ್ರಕಟಗೊಂಡಳೋ ಅದು ಮಾಘ ಶುಕ್ಲ ಪಂಚಮಿಯಾಗಿತ್ತು. ಹಾಗಾಗಿ ಆ ದಿವಸವನ್ನು ಸರಸ್ವತಿಯ ಆರಾಧನೆಯ ಪೂಜೆಯ ದಿನವನ್ನಾಗಿ ತಾವು ಪರಿಗಣಿಸಿ ವಿಶೇಷವಾಗಿ ಸರಸ್ವತಿ ಪೂಜೆಯನ್ನು ಹೊತ್ತು ಮಾಡ್ತಾರೆ. ಅಲ್ಲದೇ ಮತ್ತೊಂದು ಕಥೆಯಲ್ಲಿ ಹೇಳ್ತಾರೆ, ಪಾರ್ವತಿಯಾದರೂ ತಾನು ರಾಕ್ಷಸನ ಸಂಹಾರ ಮಾಡೋದಕ್ಕಾಗಿ, ಘೋರ ರಾಕ್ಷಸ ಸಂಹಾರ ಮಾಡೋದಕ್ಕಾಗಿ ತಾನು ಕಾಳಿ ರೂಪವನ್ನು ಧರಿಸುವಂಥವಳಾಗ್ತಾಳೆ. ಕಾಳಿ ರೂಪವನ್ನು ಧರಿಸುವಂಥವಳಾಗಿ ತಾವನ್ನು ಚಂಡಮುಂಡಾದಿಗಳು, ಶುಂಭಾದಿಗಳು ಇವರನ್ನು ತಾನು ಸಂಹಾರ ಮಾಡುವಂಥವಳಾಗ್ತಾಳೆ. ಯಾವ ಕಾಳಿಯಾಗಿ ತಾನು ಸಂಹಾರ ಮಾಡುವಂಥ ಸಂದರ್ಭದಲ್ಲಿ ಅವಳ ದೇಹ ಕಪ್ಪಿತ್ತು. ಆಗ ಶಿವ ತಮಾಷೆಗಾಗಿ ಅವಳನ್ನು ರೇಗಿಸ್ತಾ ಇರ್ತಾನೆ, ನೀಲಪಾರ್ವತಿ ಎಂಬುದಾಗಿ ಹೇಳಿ. ಶುಭ್ರಳಾಗಿದ್ದಂಥ, ಅತ್ಯಂತ ಶುಭ್ರಳಾಗಿದ್ದಂತಹ ಧವಳ ಬಣ್ಣದ ಕೂಡಿದಂತಹ ಪಾರ್ವತಿ ಆದರೂ ಅವಳನ್ನು ಗೌರಿ ಅಂತ ಅವಳಿಗೆ ಮತ್ತೊಂದು ಹೆಸರು ಬೆಳಗಿರೋದ್ರಿಂದ ಅವಳಾದರೂ ಮತ್ತೆ ತನ್ನ ಮೊದಲ ರೂಪನ ಧರಿಸಬೇಕು ಎಂಬುದಾಗಿ ಹೇಳಿ ಶಿವ ಯಾವ ತಾನು ತಪಸ್ಸನ್ನು ಮಾಡುವಂತಲಾಗ್ತಾಳೆ. ಅನೇಕ ವರ್ಷಗಳ ತಪಸ್ಸನ್ನು ಮಾಡಿ ಕಡೆಗೆ ಮಾನಸ ಸರೋವರದಲ್ಲಿ ಆಕೆ ಸ್ನಾನ ಮಾಡಿದಾಗ ಅವಳ ದೇಹ ಅಂತಕ್ಕಂಥದ್ದು ಮತ್ತೆ ಬಿಳಿಯ ವರ್ಣವಾಗುವಂಥದ್ದಾಗುತ್ತೆ. ಇದರಿಂದ ಅವಳಿಗೆ ಸಂತೃಪ್ತಿಯಿಂದ ಸಿಗುವಂಥದ್ದಾಗುತ್ತೆ. ಶಿವನಾದರೂ ಅವಳಿಗೆ ಅನುಗ್ರಹವನ್ನು ಮಾಡುವಂತನಾಗ್ತಾನೆ. ಅನುಗ್ರಹ ಮಾಡುವಂಥವನಾಗಿ, ನೀನು ಈ ರೀತಿಯಲ್ಲಿ ಘೋರ ತಪಸ್ಸನ್ನು ಮಾಡುವಂಥವಳಾದೆ ನನಗಾಗಿ, ಅಂದ ಎಲೈ ಪಾರ್ವತಿಯೇ, ನಿನ್ನನ್ನು ನೀಲಪಾರ್ವತಿ ಎಂಬುದಾಗಿ ಹೇಳಿ ಜನರನ್ನು ಕೂಡ ಅರ್ಚಿಸುವಂಥವರಾಗಲಿ ಎಂಬುದಾಗಿ ಹೇಳಿ ತಾನು ವರಪ್ರದಾನ ಮಾಡಿದನಂತೆ. ಆ ದಿವಸವೂ ಕೂಡ
ಮಾಘ ಶುಕ್ಲ ಪಂಚಮಿಯಾಗಿತ್ತು. ಹಾಗಾಗಿ ಈ ಮಾಘ ಶುಕ್ಲ ಪಂಚಮಿಯನ್ನು ಸರಸ್ವತಿಯ ಆರಾಧನೆ ಜೊತೆಗೆ ನೀಲ ಪಾರ್ವತಿಯ ಆರಾಧನೆಯನ್ನಾಗಿಯೂ ಕೂಡ ತಾವು ಆಚರಿಸುವಂತರಾಗ್ತಾರೆ. ಅವತ್ತು ವಿಶೇಷವಾಗಿ ಶಿವಪಾರ್ವತಿಯರ ಪೂಜೆ ಅಂತಕ್ಕಂಥದ್ದು ಜರುಗುವಂಥದ್ದಾಗತ್ತೆ ಎಂಬುದಾಗಿ ಹೇಳಿ. ಅಲ್ಲದೇನೆ ಇನ್ನೂ ಒಂದು ವಿಚಾರ ಬರುತ್ತೆ. ರಾಮಚಂದ್ರ ಶಬರಿಯ ಆಶ್ರಮಕ್ಕೆ ಹೋದದ್ದು ಮತ್ತು ಶಬರಿ ವಿಷ್ಣುವಿನ ಅವತಾರವಾಗಿರ್ತಕ್ಕಂತಹ ಶ್ರೀರಾಮಚಂದ್ರನನ್ನು ತಾನು ಸೇವೆ ಮಾಡಿದ್ದು. ರಾಮಾಯಣದ ಬಹಳ ವಿಸ್ತಾರವಾಗಿ ಹೇಳಿದ್ದಾಳೆ. ಕಾದಿರುವಳು ಶಬರಿ ರಾಮ ಬರುವನೆಂದು, ಬಾ ರಾಮ ರಾಮ ಎಂದು. ಹೀಗೆ ಬಹಳವಾಗಿ ಅವಳು ಕಣ್ಣು ಕಾಣದ ಮುದುಕಿ, ಅವಳಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಸರಿಯಾಗಿ ನಡೆಯೋದಕ್ಕಾಗ್ತಾ ಇಲ್ಲ, ವಯಸ್ಸಾಗಿದೆ. ಆದರೂ ಸಹ ರಾಮನ ಕಾಣಬೇಕು ಅಂತಕ್ಕಂತಹ ತೀವ್ರವಾದಂತಹ ತಪಸ್ಸು. ಮತ್ತೊಬ್ಬ ಋಷಿಗಳು ಹೇಳಿರ್ತಾರೆ, ರಾಮ ಬಂದೇ ಬರ್ತಾನೆ, ಅವನು ಬಂದ ಮೇಲೆ ಅವನ ಸೇವೆ ಮಾಡಿದಂಥದ್ದು ನಿನಗೆ ಮೋಕ್ಷ ಎಂಬುದಾಗಿ ಹೇಳಿ. ಹಾಗಾಗಿ ರಾಮನ ಕಾಯ್ತಾ ಇರ್ತಾಳೆ. ಈಗ ಅವಳಾದರೂ ಪ್ರತಿ ದಿವಸವೂ ಹಣ್ಣನ್ನು ತಾನು ಕಿತ್ತುವಳಾಗಿ ತಾನು ರುಚಿ ನೋಡ್ತಕ್ಕಂಥದ್ದು. ಒಂದು ವೇಳೆ ಅದು ಸಿಹಿಯಾಗಿದ್ದರೆ ಇದು ರಾಮನಿಗೆ ಎಂಬುದಾಗಿ ಹೇಳಿ, ಅದು ಸಿಹಿ ಅಲ್ಲದೇ ಇದ್ದರೆ, ರುಚಿ ಇಲ್ಲದೇ ಇದ್ದರೆ ಅದನ್ನು ಬೀಸಾಡಿಬಿಡ್ತಾ ಇದ್ಲು. ಹೀಗೆ ತಾನು ಸಂಗ್ರಹ ಮಾಡಿರ್ತಾ ಇರ್ತಾಳೆ. ಕಡೆಗೆ ರಾಮ ಅವಳ ತಪಸ್ಸಿಗೆ ಮೆಚ್ಚಿದನೋ ಎನ್ನುವಂತೆ ಅವಳ ಆಶ್ರಮಕ್ಕೆ ಬರ್ತಾನೆ. ಬಂದು ಅವಳ ಆತಿಥ್ಯವನ್ನು ಸ್ವೀಕರಿಸ್ತಾನೆ. ಅದು ಕೂಡ ಮಾಘ ಶುಕ್ಲ ಪಂಚಮಿಯಾಗಿತ್ತು. ಹಾಗಾಗಿ ಶ್ರೀರಾಮಚಂದ್ರನನ್ನು ಶಬರಿ ತಾನು ಅರ್ಚಿಸಿ ಮೋಕ್ಷವನ್ನು ಪಡೆದುಕೊಂಡಂತಹ ದಿವಸ ಆ ದಿವಸ ಆಗಿರುವಂತಹದ್ದಾಗಿದೆ ಮಾಘ ಶುಕ್ಲ ಪಂಚಮಿ. ಹಾಗಾಗಿ ಆ ದಿವಸದ ವಿಶೇಷತೆ ಮತ್ತು ಹೆಚ್ಚುವಂತಹದ್ದಾಗತ್ತೆ. ಆ ದಿವಸ ಶ್ರೀರಾಮನನ್ನು ಆರಾಧನೆ ಮಾಡ್ತಕ್ಕಂಥದ್ದು ನಾವು ಎಲ್ಲಿಯೂ ಕೂಡ ಕಾಣುವಂಥವರಾಗ್ತೇವೆ. ಅದಲ್ಲದೇನೆ ಮತ್ತು ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸುವಂಥರಾಗ್ತೇವೆ. ತಾರಕಾಸುರ ಅಂತಕ್ಕಂಥ ಒಂದಿದ್ದ. ಅವನ ಸಂಹಾರ ಮಾಡಬೇಕಾದರೆ ಏನು ಸಾಮಾನ್ಯವಾಗಿರಲಿಲ್ಲ. ಈಗ ಶಿವನ ಪುತ್ರ ಅಂದರೆ ಅವನಿಗೆ ಯಾವತ್ತೂ ಕೂಡ ದೇವತೆಗಳು ವರವನ್ನು ಕೇಳುವಾಗ ಬಲು ಗಟ್ಟಿಗಿರುವರು. ಈಗ ಶಿವ ತಾನು ಯಾವ ಸತಿ ಅಂತಕ್ಕಂಥವಳು ದಕ್ಷಯಜ್ಞದಲ್ಲಿ ತಾನು ದಗ್ಧಳಾಗಿ ಹೋಗಿರ್ತಾಳೆ. ಆವಾಗೆ ಪರಮೇಶ್ವರ ತಾನು ಯೋಗದಲ್ಲಿ ತಾನು ಕೊಳೆದುಬಿಟ್ಟಿರ್ತಾನೆ. ಸಾವಿರಾರು ವರ್ಷಗಳಾಗೋಗ್ಬಿಟ್ಟಿರುತ್ತೆ. ಆವಾಗ ಈ ರಾಕ್ಷಸನಾದರೂ ವರ್ಣ ಕೇಳಿಕೊಡ್ತಾನೆ, ಒಂದು ವೇಳೆ ನನಗೆ ಸಾವು ಬರೋದೇ ಆದ ಪಕ್ಷದಲ್ಲಿ ಇವು ಯಾವ ನಿನ್ನ ಮಗನಿಂದಲೇ ಬರುವಂಥದ್ದಾಗಲಿ ಎಂಬುದಾಗಿ ಹೇಳಿ. ಆದರೆ ಈಗ ಯಾವ ಶಿವ ತಪಸ್ಸಿನಲ್ಲಿ ಕುಳಿತಿದ್ದಾನೆ, ಅವನಿಗೆ ಮದುವೆ ಆಗೋದು ಹೇಗೆ? ಸರಿ, ಆನಂದದಲ್ಲಿ ಈಗ ಇವನ ಸಂಹಾರವಾಗುವುದು ಹೇಗೆ? ಅಲ್ಲಿವರೆಗೆ ಇವನು ವಿಜೃಂಭಿಸ್ತಾನೆ. ವಿಜೃಂಭಿಸಿ ದೇವತೆಗಳಿಗೆಲ್ಲ ತಾನು ಪರಿಪರಿಯಾಯ ಕಷ್ಟವನ್ನು ಕೊಡ್ತಾನೆ. ಆಗ ದೇವತೆಗಳಾದರೂ ಆ ವೇಳೆಗೆ ಸರಿಯಾಗಿ ಪಾರ್ವತಿಯಾದರೂ ಸತಿಯಾದರೂ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಗೌರಿ ಎಂಬುದಾಗಿ ಹೇಳಿ ಕರೆಸಿಕೊಳ್ಳುತ್ತಾ ತಾನು ಈ ಜನ್ಮದಲ್ಲಿಯೂ ಕೂಡ ಶಿವನನ್ನೇ ಪತಿಯನ್ನಾಗಿ ಪಡೆಯಬೇಕು ಅಂತೇಳಿ ಶಿವನ ಸೇವೆಗೆ ದಿವಸವೂ ಕೂಡ ಬರ್ತಾ ಇರ್ತಾಳೆ. ಆದರೆ ಶಿವ ಅವಳನ್ನ ಕಣ್ಣೆತ್ತಿಯೂ ತಾನು ನೋಡಿರೋದಿಲ್ಲ, ಯೋಗದಲ್ಲೇ ಮುಳುಗಿರ್ತಾನೆ. ಹಾಗಾಗಿ ಶಿವನ ಮನಸ್ಸು ಅವಳ ಕಡೆಗೆ ಹರಿವಂತೆ ಮಾಡಬೇಕು ಎಂಬುದಾಗಿ ಹೇಳಿ ರತಿ ಮನ್ಮಥರನ್ನು ದೇವೇಂದ್ರ ಕೇಳಿಕೊಳ್ತಾನೆ. ನೀವು ಹೋಗಬೇಕು, ವಸಂತನನ್ನು ನಾನು ಕಳಿಸಿಕೊಡ್ತೇನೆ ಎಂಬುದಾಗಿ ಹೇಳಿ ವಸಂತನು ಕೂಡ ಅವರ ಜೊತೆಗೆ ಬರ್ತಾನೆ. ಬಂದಾಗ ರತಿ ಮನ್ಮಥರು ಅಲ್ಲಿಗೆ ಬರ್ತಾರೆ. ಎಲ್ಲ ಅಪ್ಸರೆಯರು ಕೂಡ ಬರುವಂತರಾಗ್ತಾರೆ. ಆಗ ಪಾರ್ವತಿಯು ಅಲ್ಲಿಗೆ ಬಂದಿರ್ತಾಳೆ. ಶಿವನ ಪೂಜೆನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆಗ ಮನ್ಮಥನಾದರೂ ತಾನು ಪಂಚಬಾಣವನ್ನು ಪುಷ್ಪಬಾಣ ತನ್ನ ಬಾಣವನ್ನು ಪ್ರಯೋಗ ಮಾಡಿಬಿಡ್ತಾನೆ. ಯೋಗಾರೂಢನಾಗಿದ್ದಂತಹ ಆ ಶಿವನ ಮನಸ್ಸು ಕೂಡ ಚಂಚಲವಾಗಿ ಬಿಡುತ್ತೆ. ಚಂಚಲವಾಗಿ ಕಣ್ಣನ್ನು ತೆರೀತಾನೆ. ಆಗ ಪಾರ್ವತಿಯನ್ನು ನೋಡ್ತಾನೆ. ಒಂದು ಕ್ಷಣ ಆ ಪಾರ್ವತಿಯಲ್ಲಿ ಆಸಕ್ತನಾಗ್ತಾನೆ. ಮರುಕ್ಷಣದಲ್ಲಿಯೇ ತಾನು ಸಮಾಧಿಯಿಂದ ಯೋಗ ಶಕ್ತಿಯಿಂದ ತಾನು ಮತ್ತೆ ಮನಸ್ಸನ್ನು ನಿಯಂತ್ರಿಸಿದವನಾಗಿ ತನ್ನ ಈ ಯೋಗ ಭ್ರಷ್ಟವಾಗುವುದಕ್ಕೆ, ತನ್ನ ಧ್ಯಾನ ಭಂಗವಾಗುವುದಕ್ಕೆ ಕಾರಣ ಯಾರು ಎಂಬುದಾಗಿ ನೋಡಿದಾಗ ಎದುರಿಗೆ ಮನ್ಮಥ ಕಾಣ್ತಾನೆ. ಆಗ ತನ್ನ ಮೂರನೇ ಕಣ್ಣನ್ನು ಸುಟ್ಟು ಬಿಡ್ತಾನೆ. ಆಗ ಪಾರ್ವತಿಯಾದರೂ ತನ್ನ ರೂಪ ವ್ಯರ್ಥವಾಯಿತು ಎಂಬುದಾಗಿ ಹೇಳಿ ಕಡೆಗೆ ಶಿವನ ತಪಸ್ಸನ್ನು ಮಾಡಿ, ಅದು ಮತ್ತೊಂದು ಕತೆ. ಕಡೆಗೆ ಶಿವನ ತಪಸ್ಸನ್ನು ಮೆಚ್ಚಿ ಅವನ ವರವನ್ನು ಪಡೆದುಕೊಂಡು ಮದುವೆ ಆಗ್ತಾಳೆ. ಇತ್ತಲಾಗಿ ರತಿದೇವಿಯಾದರೂ ತನ್ನ ಗಂಡನ ಪಡೆಯಬೇಕು ಎಂಬುದಾಗಿ ಹೇಳಿ ಮನ್ಮಥನಾದರೂ ತಾನು ಈಗ ಅವನ ದೇಹ ಹೊರಟು ಹೋಗಿದೆ. ಆಗ ರತಿ ಮನ್ಮಥರಾದರೂ ಅಗೋಚರನಾಗಿದ್ದಾನವನು. ಸರಿ, ಆಗ ರತಿ ಮನ್ಮಥರು ಶಿವನ ಪೂಜೆ ಮಾಡ್ತಾರಂತೆ. ಯಾವ ದೇವತೆಗಳಲ್ಲೂ ಕೂಡ ಪೂಜೆ ಮಾಡುವಂಥರಾಗ್ತಾರೆ, ಆ ಶಿವನ ಅರ್ಚಿಸುವಂಥರಾಗ್ತಾರೆ. ಅದಾದರೂ ಮಾಘ ಶುಕ್ಲ ಪಂಚಮಿ ಎಂದು ಶಿವ ಸೇವೆಯನ್ನು ತೊಡಗುವಂಥರಾಗ್ತಾರೆ. ಕಡೆಗೆ ಹೋಳಿ ಹುಣ್ಣಿಮೆಯ
ಅಂದು ಹೋಳಿ ಹುಣ್ಣಿಮೆಯಂದು ಅದು ಮುಕ್ತಾಯಗೊಳ್ಳುವಂಥದ್ದಾಗತ್ತೆ. ಶಿವನ ಅನುಗ್ರಹ ಪ್ರಾಪ್ತವಾಗುವಂಥದ್ದಾಗತ್ತೆ. ಪ್ರಾಪ್ತವಾಗಿ ಶಿವನಾದರೂ ನೀನು ನಿನ್ನ ಪತ್ನಿಗೆ ಅಂದರೆ ಮನ್ಮಥನಿಗೆ ವರನ ಕೊಡ್ತಾನೆ, ನಿನ್ನ ಪತ್ನಿಗೆ ನೀನು ಗೋಚರನಾಗುವಂತನಾಗು, ಉಳಿದವರಿಗೆ ಅಗೋಚರನಾಗಿ ನೀನು ಇರುವಂತನಾಗು ಎಂಬುದಾಗಿ ಹೇಳಿ ತಾನು ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಶಿವನ ಅನುಗ್ರಹವನ್ನು ಪಡೆದಂತಹ ರತಿಮನ್ಮಥರು ಅವನ ಸೇವೆ ಮಾಡಿ ಧನ್ಯರಾಗುವಂತರಾಗ್ತಾರೆ. ಆ ದಿವಸವೂ ಕೂಡ ಯಾವ ಶಿವನು ಅವರಿಗೆ ಒಲಿದು ತಾನು ಏನು ವರವನ್ನು ಕೊಡುವಂತನಾಗ್ತಾನೆ, ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಈ ವಸಂತ ಪಂಚಮಿ ಎಂಬುದಾಗಿ ಹೇಳಿ ಬರುವಂಥದ್ದಾಗತ್ತೆ. ಹಾಗಾಗಿ ಈ ವಸಂತ ಪಂಚಮಿ ಅಂತ ದಿವಸ ವಿಶೇಷ ಅಂತಕ್ಕಂಥದ್ದು ಇರುವಂಥದ್ದಾಗಿದೆ. ಈ ವಸಂತ ಪಂಚಮಿ ದಿವಸ ಈಗಾಗಲೇ ತಿಳಿಸಿರುವಂತೆ ಯಾವ ಸರಸ್ವತಿಯ ಪೂಜೆ ಅಂತಕ್ಕಂಥದ್ದು ಪ್ರಧಾನವಾಗಿರ್ತಕ್ಕಂಥದ್ದು. ಅದಲ್ಲದೇನೆ ಯಾವ ನೀಲಪಾರ್ವತಿಯ ಪೂಜೆ, ರಾಮನ ಪೂಜೆ, ಶಿವಪಾರ್ವತಿಯರ ಪೂಜೆಯನ್ನು ಕೂಡ ತಾವು ಮಾಡುವಂಥವರಾಗ್ತಾರೆ. ರತಿಮನ್ಮಥರನ್ನು ಕೂಡ ತಾವು ಕೆಲವು ಜನರು ಆರಾಧಿಸುವಂಥವರಾಗ್ತಾರೆ. ಉತ್ತರ ಭಾರತದಲ್ಲಿ ಬಂಗಾಳದಲ್ಲಿ ಇದನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ವಿಶೇಷವಾಗಿ ಯಾವ ಸರಸ್ವತಿ ವಿಗ್ರಹವನ್ನೇ ತಾವು ಇರಿಸಿ ಏನು ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿದಂಥವರಾಗಿ, ಅನಂತರದಲ್ಲಿ ಸಂಜೆ ಮೆರವಣಿಗೆಯನ್ನು ನಾವು ಮಾಡಿದಂಥವರಾಗಿ, ಆನಂತರದಲ್ಲಿ ರಾತ್ರಿ ಅದನ್ನು ನದಿಯಲ್ಲಿ ವಿಸರ್ಜನೆ ಮಾಡುವಂಥದ್ದಾಗ್ತಾರೆ. ಗಣಪತಿಯನ್ನು ನಾವು ಹೇಗೆ ವಿಸರ್ಜನೆ ಮಾಡ್ತೀವೋ ಆ ರೀತಿಯಲ್ಲಿ ಗಣಪತಿ ಉತ್ಸವದಂತೆಯೇ ಸರಸ್ವತಿ ದೇವಿಯನ್ನು ವಿಸರ್ಜನೆ ಮಾಡುವಂಥವರಾಗ್ತಾರೆ ನದಿಯಲ್ಲಿ. ಅದರಲ್ಲಿ ಭಾಳ ವಿಜೃಂಭಣೆಯಿಂದ ಆ ಸರಸ್ವತಿ ಪೂಜೆಯನ್ನು ಅಲ್ಲಿ ಬಂಗಾಳದಲ್ಲಿ ಮಾಡುವಂಥದ್ದಾಗ್ತಾರೆ. ಅದಲ್ಲದೇ ಪಂಜಾಬ್ನಲ್ಲಿ ಇದನ್ನು ಪ್ರಕೃತಿಯ ದಿವಸವನ್ನಾಗಿಯೂ ಮತ್ತು ಸರಸ್ವತಿಯ ಆರಾಧನೆಯಾಗಿಯೂ ಮಾಡುವಂತಾಗ್ತಾರೆ. ಆ ದಿವಸ ಗಾಳಿಪಟವನ್ನು ವಿಶೇಷವಾಗಿ ಅವರು ಹಾರಿಸುವಂಥವರಾಗ್ತಾರೆ. ಅದಕ್ಕೆ ಏನು ಬಹಳ ದೊಡ್ಡ ಉತ್ಸವವೇ ಜರುಗುವಂಥದ್ದಾಗುವಂಥದ್ದಾಗುತ್ತೆ. ಈ ರೀತಿಯಲ್ಲಿ ಇರ್ತಕ್ಕಂಥದ್ದು. ಇದಲ್ಲದೆ ಬಾಲಿ ದ್ವೀಪ ಅಂತಕ್ಕಂಥದ್ದು, ಇಂಡೋನೇಷ್ಯಾ ಅಂತಕ್ಕಂಥದ್ದು, ಅಲ್ಲಿಯೂ ಕೂಡ ಈಗ ವಿಶೇಷವಾಗಿ ಈ ಸರಸ್ವತಿ ಪೂಜೆಯನ್ನು ಆರಾಧಿಸುವಂಥವರಾಗ್ತಾರೆ. ಹರಿಯಾಣದಲ್ಲಿ ಈ ಸರಸ್ವತಿ ಪೂಜೆಯನ್ನು ಸರಸ್ವತಿ ಮಹಾನ್ ದಿನ ಎಂಬುದಾಗಿ ಹೇಳಿ ತಾವು ಆಚರಿಸುವಂಥವರಾಗ್ತಾರೆ. ಈ ರೀತಿಯಲ್ಲಿ ಇರ್ತಕ್ಕಂಥದ್ದು. ಈ ದಿವಸ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಸರಸ್ವತಿಗೆ ವಿಶೇಷವಾಗಿ ಪ್ರಾಧಾನ್ಯತೆಯನ್ನು ಕೊಟ್ಟು ಪೂಜನೆ ಮಾಡೋದರಿಂದ ಆ ದಿವಸ ಸಾಮಾನ್ಯವಾಗಿ ಜನರು ಮಕ್ಕಳ ಯಾವ ಅಕ್ಷರಾಭ್ಯಾಸಕ್ಕೆ ಅವತ್ತು ನಾಂದಿಯನ್ನು ಹಾಡುವಂಥರಾಗ್ತಾರೆ. ಮಕ್ಕಳ ಅಕ್ಷರಾಭ್ಯಾಸವನ್ನು ಅವತ್ತಿನಿಂದ ಶುರು ಮಾಡುವಂಥರಾಗ್ತಾರೆ. ಆಮೇಲೆ ಬೇರೆ ಬೇರೆಯವರು ಆಕೆಯಾದರೂ ಸರಸ್ವತಿ ಆದರೂ ಮೊದಲೇ ವೀಣಾಪಾಣಿ, ಜ್ಞಾನ ವಿಜ್ಞಾನ ಸಕಲ ಕಲೆಗಳಿಗೂ ಅಧಿದೇವತೆಯಾಗಿರ್ತಕ್ಕಂಥವಳವಳು, 64 ಕಲೆಗಳಿಗೂ ಕೂಡ ಅಧಿದೇವತೆಯಾಗಿರ್ತಕ್ಕಂಥವಳು, ವಿದ್ಯಾಜ್ಞಾನ ದೇವತೆ. ಹಾಗಾಗಿ ಸಂಗೀತನ ಕಲಿಬೇಕಾದರೆ, ಸಂಸ್ಕೃತನ ಕಲಿಬೇಕಾದರೆ, ವೇದಾಧ್ಯಯನ ಮಾಡಬೇಕಾದ್ರೆ, ಶಾಸ್ತ್ರಾಧ್ಯಯನ ಮಾಡಬೇಕಾದ್ರೆ, ಅಥವಾ ಬೇರೆ ಯಾವುದೇ ವಿದ್ಯೆಯನ್ನು ಕಲೆಯನ್ನು ತಾನು ಆರಾಧನೆ ಮಾಡಬೇಕಾದ್ರೆ, ಅದನ್ನು ಕಲಿಬೇಕಾದ್ರೆ ಅದಕ್ಕೆ ಎಷ್ಟೋ ಜನ ಆ ದಿವಸವನ್ನು ಕಾದಿದ್ದು ಆರಿಸಿಕೊಂಡು ಅವತ್ತು ಸರಸ್ವತಿ ಪೂಜೆಯನ್ನು ಮಾಡುವಂಥವರಾಗಿ ಆ ದಿವಸ ತಾವು ಆರಂಭಿಸುವಂಥರಾಗ್ತಾರೆ. ಆ ರೀತಿಯಲ್ಲಿ ಇರ್ತಕ್ಕಂಥದ್ದು ಅಂತಹ ಯಾವ ದಿವಸವಾಗಿರುವಂಥದ್ದಾಗಿದೆ ವಸಂತ ಪಂಚಮಿ ಅಂತಕ್ಕಂಥದ್ದು. ಇದನ್ನು ನಾನು ಮೊದಲೇ ಹೇಳಿದಂತೆ ಯಾವ ಉತ್ತರ ಇಂಡಿಯಾದಲ್ಲಿ ವಸಂತ ಪಂಚಮಿ ನೀಲಪಾರ್ವತಿ ಪಂಚಮಿ ಎಂಬುದಾಗಿ ಕರೀತಾರೆ. ನಮ್ಮ ದಕ್ಷಿಣ ಇಂಡಿಯಾದಲ್ಲಿ ಆದರೂ ಕರ್ನಾಟಕದಲ್ಲಿ ಶ್ರೀ ಪಂಚಮಿ ಎಂಬುದಾಗಿ ಹೇಳಿ ಕರೆಯುವಂಥರಾಗ್ತಾರೆ. ಇದಲ್ಲದೆ ನವರಾತ್ರಿಯಲ್ಲೂ ಕೂಡ ಸರಸ್ವತಿ ಪೂಜೆ ಬರುತ್ತೆ, ಅದು ಬೇರೆ ವಿಚಾರ. ಅದನ್ನು ಇನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿಯಪಡಿಸಿದ್ದೇನೆ. ಈ ದಿವಸವೂ ಕೂಡ ಸರಸ್ವತಿಯ ಪೂಜೆನ ಆರಾಧನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಮಾಘ ಮಾಸದಲ್ಲಿ ವಿಶೇಷವಾಗಿ ಈಗ ಸ್ನಾನಕ್ಕೆ ಪ್ರಾರ್ಥನೆ ಕೊಟ್ಟಿರೋದ್ರಿಂದ ಆ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದು ಮನೆಯನ್ನು ಶುಚಿಗೊಳಿಸಿ ಯಾವ ನದಿಯಲ್ಲೋ ಅಥವಾ ಇದು ಬಾವಿ ಜಲದಿಂದಲೋ ಸ್ನಾನ ಮಾಡುವಂಥರಾಗಿ, ಅದಿಲ್ಲ ಮನೆಯಲ್ಲಿಯೇ ನಾವು ಏನು ಗಂಗೆ ಜಮನಿ ಸೇವಾ ಸರಸ್ವತಿ ವದೇಸ್ನ ಕಾವೇರಿ ಜಲೇ ಸ್ಮೃತಿಂಕುರು ಎಂಬುದಾಗಿ ಹೇಳಿ ಯಾವ ದೇವತೆಗಳನ್ನು ತಾವು ಆಹ್ವಾನಿಸಿದಂಥವರಾಗಿ ಸ್ನಾನ ಮಾಡಿದಂಥವರಾಗಿ ಯಾವ ಪ್ರಾತಃ ಕಾಲದ ಕರ್ಮಗಳನ್ನು ಅಂದರೆ ಯಾವ ಸೂರ್ಯ ಭಗವಂತನಿಗೆ ಅರ್ಘ್ಯವನ್ನು ಕೊಡುವಂಥವರಾಗಿ ಯಾವ ಸಂಧ್ಯಾವಂದನೆ ಮಾಡಿದಂಥವರಾಗಿ ಅನಂತರದಲ್ಲಿ ಸರಸ್ವತಿ ದೇವಿಯನ್ನು ಪ್ರತಿಷ್ಠಾಪನೆಗೊಳಿಸಿ ಷೋಡಶೋಪಚಾರಗಳಿಂದ ಪೂಜನೆ ಮಾಡಬೇಕು. ಉತ್ತರ ಇಂಡಿಯಾದಲ್ಲಿ ಸರಸ್ವತಿಗೆ ಹಳದಿ ವಸ್ತ್ರ ಅಂತಕ್ಕಂಥದ್ದು ಪ್ರಿಯ ಎಂಬುದಾಗಿ ಹೇಳಿ ಅಲ್ಲೆಲ್ಲರೂ ಕೂಡ ಅವತ್ತು ಹಳದಿ ವಸ್ತ್ರವನ್ನು ಧರಿಸ್ತಾರೆ. ಹಳದಿ ವಸ್ತ್ರವನ್ನು ಧರಿಸಿ ಯಾವ ಹೆಂಗಸರಾಗಲಿ ಗಂಡಸರಾಗಲಿ ಹಳದಿ ಸೀರೆ ಉಡ್ತಕ್ಕಂಥದ್ದು, ಹಳದಿಯ ಯಾವ ಶರ್ಟನ್ನು ಧರಿಸ್ತಕ್ಕಂಥದ್ದು ಇತ್ಯಾದಿ ಹಳದಿ ವಸ್ತ್ರಕ್ಕೆ ಅಲ್ಲಿ ಪ್ರಾಧಾನ್ಯತೆ ಕೊಡ್ತಾರೆ. ನಮ್ಮ ದಕ್ಷಿಣ ಇಂಡಿಯಾದಲ್ಲಿ ಶ್ವೇತವಸನ
ಅಂದರೆ ಶ್ವೇತ ವಸ್ತ್ರ ಅಂದರೆ ಬಿಳಿ ವಸ್ತ್ರವನ್ನು ಧರಿಸುವಂಥದ್ದಾಗ್ತದೆ. ಧರಿಸಿ ಆ ದೇವಿಯನ್ನು ಆರಾಧನೆ ಮಾಡಬೇಕು. ಈಗ ಬಿಳಿಯ ಹೂವುಗಳಿಂದಲೂ ನಾವು ಇಲ್ಲಿ ಪೂಜೆಯನ್ನು ಮಾಡ್ತೇವೆ. ಇದು ಅದೇ ರೀತಿಯಲ್ಲಿ ಅಲ್ಲಿ ಯಾವ ಉತ್ತರ ಇಂಡಿಯಾದಲ್ಲಿ ದಕ್ಷಿಣ ಯಾವ ಹಳದಿಯ ಪುಷ್ಪಗಳಿಂದ ವಿಶೇಷವಾಗಿ ಸವತಿಯನ್ನು ಪೂಜೆ ಮಾಡುವಂಥರಾಗ್ತಾರೆ. ಇದರಲ್ಲಿ ಷೋಡಶೋಪಚಾರದಿಂದ ಪೂಜೆಯನ್ನು ಮಾಡಿ ಆಕೆಗೆ ನೈವೇದ್ಯವನ್ನು ಕೂಡ ಅರ್ಪಣೆ ಮಾಡುವಂಥವರಾಗಿ ಮಹಾಮಂಗಳಾರತಿಯನ್ನು ಮಾಡಿ ನಂತರದಲ್ಲಿ ಕಡೆಗೆ ಆ ದೇವಿಯ ಅಪರಾಧ ಸ್ತೋತ್ರವನ್ನು ಕೂಡ ಮಾಡುವಂಥವರಾಗಿ ಪ್ರಾರ್ಥನೆ ಮಾಡಿಕೊಡಬೇಕು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ ಹೇಳಿ ಆ ದೇವಿಯನ್ನು ವಿದ್ಯಾನುಗ್ರಹಕ್ಕಾಗಿ ವಿದ್ಯೆ ಇದ್ದರೆ ಬುದ್ಧಿ, ವಿದ್ಯಾ ಬುದ್ಧಿ ಇತ್ತು ಎಂಬುದಾಗಿ ಹೇಳಿದರೆ ಅದರಿಂದ ಈಗ ಮತ್ತು ಪರ ಎಲ್ಲರಲ್ಲಿಯೂ ಕೂಡ ನಾವು ಸುಖ ಸುಳಿಯುವಂತಾದಾಗತ್ತೆ. ಈಗದಲ್ಲಿ ಸುಖ, ಯಾವ ಪರದಲ್ಲಿ ಮೋಕ್ಷ ಅಂತಕ್ಕಂಥದ್ದು ದೊರೆಯುವಂತಾದಾಗತ್ತೆ. ಅದಕ್ಕೆ ಅವಳ ಜ್ಞಾನ, ಆ ದೇವಿಯ ಅನುಗ್ರಹದಿಂದ ಜ್ಞಾನ ನಮಗೆ ಪ್ರಾಪ್ತವಾಗಬೇಕು. ಹಾಗಾಗಿ ಆ ದೇವಿಯನ್ನು ಆರಾಧನೆ ಮಾಡಿ ಆಕೆ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಹೇಳ್ತಾ ಇವತ್ತಿಗೆ ಇಷ್ಟು ಮಾತ್ರ ಹೇಳ್ತಾ ನಾನು ಈ ವಾಕ್ಯ ಮುಕ್ತಾಯವನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಆ ಸೌದೇವಿಯ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತವಾಗುವಂತಹದ್ದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ವಿದ್ಯಾದಿ ದೇವತಾ ಸರಸ್ವತಿ ಅನುಗ್ರಹ ಪ್ರಾಪ್ತಿರಸ್ತು. ಹರಿ ಓಂ ತತ್ಸತು.